ಇದು ತುಂಬ ಚೆನ್ನಾಗಿರುವಂಥ ಲೈನ್ಸ್ ಡಿಸೈನ್ ಇದು. ಇದಕ್ಕೆ 2 ಆರ್ಡರನ್ನು ನಮಗೆ ಕೊಟ್ಟಿದ್ರು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ, ತುಂಬಾ ಚೆನ್ನಾಗಿ ಬಂದಿದೆ ಈ ವರ್ಕ್. ಫಿನಿಶಿಂಗ್ ತುಂಬ ನೀಟಾಗಿದೆ. ಇದಕ್ಕೆ ಈ ಥರ ಲೈನ್ಸ್ಗಳು ಬಂದು ಅದಕ್ಕೆ ನಾವು ಜರಿ ವರ್ಕನ್ನು ಹಾಕಿದ್ದೇವೆ ನೋಡ್ರಿ. ಈ ಥರ ಲೈನ್ಸ್ ಬರುತ್ತೆ. ಅವ್ರ ಜರಿ ವರ್ಕನ್ನೇ ಹಾಕಿದ್ದೇವೆ. ಇಲ್ಲಿ ನೋಡಿ ಕಾಣ್ತಾ ಇದೆಯಲ್ವಾ, ಇದು ಜರಿ ವರ್ಕ್. ಇಲ್ಲಿ ಸಹ ನಾವು ಜರಿಯನ್ನು ಆ್ಯಡ್ ಮಾಡ್ಬೋದು, ಬಟ್ ಅವರು ಸ್ವಲ್ಪ ಗ್ರೀನೇ ಜಾಸ್ತಿ ಇರಲಿ ಅಂತ ಹೇಳಿದರು. ಅದಕ್ಕೆ ನಾವು ಗ್ರೀನ್ ಕಲರನ್ನು ಜಾಸ್ತಿ ಆ್ಯಡ್ ಮಾಡಿದ್ದೇವೆ. ಈ ಥ್ರೆಡ್ಸ್ಗಳನ್ನೆಲ್ಲ ನಾವು ಕಟ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲೆಲ್ಲ ಕಾಣ್ತಾ ಇದೆ ಅಲ್ವಾ, ಇನ್ನೂ ಇದು ಇಲ್ಲೆಲ್ಲ ಥ್ರೆಡ್ಸ್ಗಳು ಬಿಟ್ಟಿವೆ, ಅವುಗಳನ್ನೆಲ್ಲ ಕಟ್ ಮಾಡಿ ಆ ನಂತರ ಇಲ್ಲಿ ಸಹ ನಾವು ಥ್ರೆಡ್ಸ್ಗಳನ್ನು ಕಟ್ ಮಾಡಬೇಕಾಗತ್ತೆ. ಇನ್ನೂ ನಾವು ಕಟ್ ಮಾಡಿಲ್ಲ. ಇಲ್ಲಿ ನೋಡಿ, ಇದು ಅವ್ರದ್ದು ವರ್ಕ್ ಏನಂದರೆ ಇಲ್ಲಿಗೆ ಫಿನಿಶ್ ಆಗುತ್ತೆ. ಇದು ಸುಮ್ಮನೆ ಎಕ್ಸ್ಟ್ರಾ, ಅದಕ್ಕೆ ನಾನು ಇಲ್ಲಿ ಏನನ್ನು ಡಿಸೈನನ್ನು ಹಾಕಿಲ್ಲ. ಸ್ವಲ್ಪ ಅರ್ಧ ಬಂದಿದೆ ಡಿಸೈನು. ಅವ್ರ ವರ್ಕ್ ಇಲ್ಲಿಗೆ ಆಗುತ್ತೆ, ಎಕ್ಸ್ಟ್ರಾ ಇದು ಇರಲಿ. ಮತ್ತು ಮಿಷನ್ ರನ್ ಆಯಿತು, ಅದಕ್ಕೆ ನಾವು ಬಿಟ್ಟಿದ್ದೇವೆ ನೋಡಿರಿ. ಇದ್ರ ಪ್ರೈಸ್ ಎಷ್ಟಂದರೆ ನಾವು 1100 1200 ತೊಗೋಬೋದು. ಇದಕ್ಕೆ ಟಾಸಲ್ಸನ್ನು ಮಾಡಿಕೊಟ್ರೆ ಇನ್ನೂ ಒಂದು 100 150 ಜಾಸ್ತಿ ತೊಗೋಬೇಕಾಗತ್ತೆ. ನಾವು ಈ ವರ್ಕ್ಗೆ 1100 ತೊಗೊತೀವಿ ನೋಡಿ ಫ್ರೆಂಡ್ಸ್. ಇದಕ್ಕೆ ಅವರು ಬ್ಯಾಕ್ಗೆ ಬುಟ್ಟೀಸ್ ಇಡೋಕ್ಕೆ ಹೇಳಿದರು. ಬ್ಯಾಕು ಮತ್ತು ಬುಟ್ಟೀಸ್ ಇಟ್ಟು ಈ ಥರ ಜರಿ ವರ್ಕ್ ಹಾಕಿ ಫಿನಿಶಿಂಗ್ ನೀಟಾಗಿದ್ದರೆ ನಾವು ಅಮೌಂಟು ಚಾರ್ಜ್ ಮಾಡ್ಬೋದು. ನೋಡಿ ಈ ಸೀರೆ ಪ್ರೈಸ್ ಬಂದು 2250 ಅಂತಿದೆ. ನೋಡಿ ತುಂಬ ಚೆನ್ನಾಗಿದೆ ಸೀರೆ. ನೋಡಿ ಈ ಥರ ಇದೆ, ನವಿಲು ಡಿಸೈನ್ ಬಂದಿದೆ ಇದಕ್ಕೆ. ಇದು ಲಾಂಗ್ ಬಾರ್ಡರ್, ಬಿಗ್ ಬಾರ್ಡರ್ ಇದೆ ನೋಡಿ, ಈ ಥರ ಇದೆ ಬಾರ್ಡರು. ಇದಕ್ಕೆ ನಾನು ಈ ಚೀಟಿಯಲ್ಲಿ ಇದು ಲೈನ್ಸ್ ಡಿಸೈನ್ ಅಂತ ಬರೆದು ಬಿಡ್ತೀನಿ ಫ್ರೆಂಡ್ಸ್. ಮತ್ತು ನಾನು ಕಾಪಿಯಲ್ಲೂ ಸಹ ಬರ್ಕೊಂಡಿರ್ತೇನೆ, ಆದರೂ ಅರ್ಜೆಂಟಾಗಿ ತೊಗೊಂಡ್ರೆ ಅದರಲ್ಲೇ ಸಿಗಲಿ ಅಂತ ನಾನು ಈ ಥರ ಚೀಟಿಯನ್ನು ಇಟ್ಬಿಡ್ತೇನೆ. ನನಗೂ ಇದು ಐಡಿಯಾ ಇದ್ದಿಲ್ಲ, ಮೊನ್ನೆ ತಾನೇ ಐಡಿಯಾ ಬಂತು. ಈ ಥರ ಬರೆದ್ರೆ ನಮಗೆ ಬೇಗ, ಈಗ ಕಾಪಿ ತೆಗೆದು ನೋಡುವಷ್ಟು ಕೆಲವೊಂದು ಸಲ ಟೈಮ್ ಇರಲ್ಲ, ಅರ್ಜೆಂಟಾಗಿ ಕೊಡಬೇಕಾಗಿರುತ್ತಲ್ವ. ಈ ಥರ ಚೀಟಿ ಇದ್ದರೆ ನಾವು ಯಾವ ಡಿಸೈನು ಅದರ ನಂಬರ್ ಬರೆದಿಟ್ಟರೆ ನಾವು ಅದನ್ನು ಬೇಗ ಆ ಡಿಸೈನ್ ಹಾಕೋಕ್ಕೆ ಬರುತ್ತೆ. ಈ ನೋಡಿ ಈ ಥರ ಬಂದಿದೆ ಡಿಸೈನು. ಇದು ಸೀರೆ ಬಾರ್ಡರ್ ಈ ಥರ ಇದೆ. ಇದು ಒಂಥರ ಡಾರ್ಕ್ ಗ್ರೀನ್ ಕಲರ್ನಲ್ಲಿ ಬಂದಿದೆ ಸೀರೆ. ಒಳಗಡೆ ನೋಡಿ ನವಿಲು ಡಿಸೈನ್ ಬಂದಿದೆ. ಈ ಥರ ನಮಗೆ ಇನ್ನೂ ಒಂದು ಸೀರೆಯನ್ನು ಕೊಟ್ಟಿದ್ರು ಫ್ರೆಂಡ್ಸ್. ನಮಗೆ 2 ವರ್ಕು ಸೇಮ್ ಇರಲಿ ಅಂತ ಹೇಳಿ ಹೋಗಿದ್ರು. ನಿಮಗೆ ಇನ್ನೂ ಒಂದು ಡಿಸೈನನ್ನು ತೋರಿಸ್ತೀನಿ. ಇದು ಸೀರೆ ನವಿಲು ಕಲರಲ್ಲಿದೆ ಈ ಸೀರೆ. ಇನ್ನೂ ಥ್ರೆಡ್ಸನ್ನು ಕಟ್ ಮಾಡಿಲ್ಲ ಫ್ರೆಂಡ್ಸ್. ನೋಡಿ ಈ ಥರ ಎಲ್ಲ ಥ್ರೆಡ್ಸ್ ಬಂದಿದೆ. ಇದಕ್ಕೂ ಸಹ ಥ್ರೆಡ್ಸನ್ನು ಕಟ್ ಮಾಡಿ, ಇದು ಬಾರ್ಡರ್ ನೋಡಿ ಕಾಪರ್ ಕಲರಲ್ಲಿ ಬಂದಿದೆ. ನೋಡಿ ಇದು ಎಲ್ಲ ಕಾಪರ್ ಕಲರಲ್ಲಿ ಬಂದಿದೆ. ಇದಕ್ಕೆ ನವಿಲು ಕಲರು ಸೀರೆನ ಕೊಟ್ಟಿದ್ರು. ಇದು ಸ್ವಲ್ಪ ಡಾರ್ಕ್ ಗ್ರೀನಲ್ಲಿದೆ. ಇದು ಸಹ ಸೇಮ್ ವರ್ಕನ್ನೇ ನಾವು ಹಾಕಿದ್ದೇವೆ ನೋಡಿರಿ. ಇನ್ನೂ ಥ್ರೆಡ್ಸು ಕಟ್ ಮಾಡಿಲ್ಲ. ಈ ಥರ ಇದೆ. ಇನ್ನೆಲ್ಲ ಥ್ರೆಡ್ಸ್ ಎಲ್ಲ ಕಟ್ ಮಾಡಿ ಕುಂದನ್ಸನ್ನು ಹಚ್ಚಬೇಕಾಗುತ್ತೆ. ಇನ್ನು ಈ ಥರ ಇದೆ ನೋಡಿ ಡಿಸೈನ್ಸು. ಇನ್ನೂ ಒಂದು ಡಿಸೈನನ್ನು ಹಾಕ್ಸಿದ್ರು ಬೇರೆಯವರು. ಇದು ನೋಡಿ, ಇನ್ನೂ ನಾನು ಪೇಪರು ರಿಮೂವ್ ಮಾಡಬೇಕಾಗುತ್ತೆ. ಈ ಥರ ಬುಟ್ಟೀಸ್ ಬಂದಿದೆ. ಈ ಥರ ಬುಟ್ಟೀಸ್ ಬಂದು ಇದಕ್ಕೂ ಸಹ ಇನ್ನೂ ಥ್ರೆಡ್ಸನ್ನು ಕಟ್ ಮಾಡಬೇಕು ನೋಡಿರಿ. ಈ ಥರ ಬಂದಿದೆ, ಬುಟ್ಟೀಸ್ ಎಲ್ಲ ಇಟ್ಟಿದ್ದೀವಿ. ಇದು ಈ ಥರ ಬಂದು ಅವರು ಸೀರೆನ ತೊಗೊಂಡು ಹೋಗಿದ್ದಾರೆ. ಇದು ಒಂದು ನಮ್ಮ ಫ್ರೆಂಡ್ ಅವ್ರದ್ದು. ಇದು ತುಂಬ ದಿನ ಆಯಿತು ಹಾಕಿ, ಅವರು ಇನ್ನೂ ತೊಗೊಂಡೋಗಿಲ್ಲ ಫ್ರೆಂಡ್ಸ್. ಇದಕ್ಕೂ ಸಹ ಥ್ರೆಡ್ಸನ್ನು ಕಟ್ ಮಾಡಬೇಕು, ಬಟ್ ನನಗೆ ಟೈಮು ಸಾಲ್ತಾ ಇಲ್ಲ. ಅದಕ್ಕೆ ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಈ ಥರ ಡಿಸೈನ್ ಇದೆ. ಇದು ನೆಕ್, ಇದು ಫ್ರಂಟ್ ನೆಕ್ ನೋಡಿ. ಇದು ಬಾರ್ಡರ್, ಇದು ಬಾರ್ಡರ್ಗೆ ಈ ಥರ ಬಂದಿದೆ. ಇದನ್ನೆಲ್ಲ ಥ್ರೆಡ್ಸ್ನೆಲ್ಲ ಕಟ್ ಮಾಡಿ
ಆ ನಂತರ ಕುಂದನ್ಸ್ ಹಚ್ಚಿ ನಾವು ಅವ್ರಿಗೆ ಕೊಡಬೇಕಾಗತ್ತೆ, ಅವರು ಸ್ಟಿಚ್ ಮಾಡೋಕ್ಕೆ ಕೊಡ್ತಾರೆ. ಇನ್ನೂ ಒಂದು ವರ್ಕ್ ಇದೆ ಫ್ರೆಂಡ್ಸ್. ಇನ್ನು ಇದಕ್ಕೂ ಸಹ ನಾವು ಈ ಥರ ಅವರು ಏನು ಮಾಡ್ತಾರಂದರೆ, ನಾವು ಇದನ್ನೆಲ್ಲ ಥ್ರೆಡ್ಸನ್ನು ಕಟ್ ಮಾಡಿ ಕೊಡಬೇಕಾಗತ್ತೆ. ಅವರು ಈ ಥರ ಬಾರ್ಡರನ್ನು ಕಟ್ ಮಾಡಿ ಇಲ್ಲಿ ಹಚ್ಕೊತಾರಂತೆ ಫ್ರೆಂಡ್ಸ್. ಈ ಥರ ಇಲ್ಲಿ ಫಸ್ಟ್ ಒಂದು ಬಾರ್ಡರ್ ಬರುತ್ತಲ್ವ, ಇಲ್ಲಿ ಈ ಬಾರ್ಡರ್ ಹಚ್ಕೋತಾರಂತೆ. ಅದಕ್ಕೆ ಅವರು ಕೆಳಗಡೆ ಬಾರ್ಡರ್ ಹಾಕಬೇಕಾಗಿತ್ತು, ಬೇಡ ಅಂತೇಳಿ ಇಲ್ಲಿ ಬಾರ್ಡರನ್ನು ಹಾಕ್ಸಿದ್ದಾರೆ. ಇದು ಸೀರೆ ಕಲರಲ್ಲಿ ಇದೇ ಕಲರಲ್ಲಿದೆ ಸೀರೆ ಕಲರು. ನಾವು ಇಲ್ಲಿ ಕಾಪರ್ ಕಲರ್ ಜರಿಯನ್ನು ಹಾಕಿ ಈ ಥರ ವರ್ಕ್ ಮಾಡಿದ್ದೇವೆ. ಇದು ಕಟ್ ಮಾಡಿ ಈ ಥರ ಹಚ್ಚಿದ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಈಗ ಇದು ಬೇರೆ ಬಟ್ಟೆಯಲ್ಲಿ ಹಾಕಿ ಮಾಡ್ತಾರಲ್ವ, ಅದು ತುಂಬ ಟ್ರೆಂಡಿಂಗ್ನಲ್ಲಿದೆ. ಇನ್ನೂ ಒಂದು ವರ್ಕ್ ಆರ್ಡರ್ ಬಂದಿತ್ತು ಫ್ರೆಂಡ್ಸ್. ಇದು ನೋಡಿ, ಇದು ನವಿಲು ಡಿಸೈನ್. ಇದು ನಮಗೆ ಕಾಮನ್ ಡಿಸೈನ್ ಆಗಿಬಿಟ್ಟಿದೆ. ಇದು ಸಹ ಯಾವಾಗಲೂ ಕೊಡ್ತಾನೆ ಇರ್ತಾರೆ, ಅಷ್ಟು ಇನ್ನೂ ಚೆನ್ನಾಗಿ ಬಂದಿದೆ. ಇದು ನವಿಲು ಡಿಸೈನು ಈ ಥರ ಇದೆ ನೋಡಿ. ಇನ್ನು ಇದಕ್ಕೆ ನಾವು ಕುಂದನ್ಸ್ ಹಚ್ಚಿದ್ದೇವೆ. ಅವರು ತೊಗೊಂಡು ಹೋಗಬೇಕಾಗಿತ್ತು, ಬಟ್ ಬಂದಿಲ್ಲ. ಅವರು ಬಂದರೆ ತೊಗೊಂಡು ಹೋಗ್ತಾರೆ. ಅದಕ್ಕೆ ನಾನು ವಿಡಿಯೋ ಮಾಡಿದೆ ನೋಡಿ ಫ್ರೆಂಡ್ಸ್. ಈ ಥರ ಇದೆ. ಮತ್ತು ನಮಗೆ ಇನ್ನೂ ಒಂದಿಷ್ಟು ಜನ ನಮ್ಮ ಒಂದು 550 ಮಿಷನ್ ಇತ್ತಲ್ವ, ಅದರಲ್ಲಿ ಹಾಕಿರುವಂಥ ಡಿಸೈನ್ಸ್ಗಳಿವು. ಇದನ್ನು ಸಹ ನಮಗೆ ಒಂದು ಡಿಸೈನನ್ನು ಆರ್ಡರ್ ಕೊಟ್ಟು ಹೋಗಿದ್ದಾರೆ. ಇದು ನಮಗೆ ಜಾಸ್ತಿ ಇದನ್ನು ನಾವು ಚಿಕ್ಕ ಮಿಷನ್ ಇದ್ದಾಗ ಈ ಡಿಸೈನ್ ಹಾಕಿ ಇಟ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಇದನ್ನು ನಾನು ಈ ಸೈಡ್ಗೆ ಈ ಥರ ಇಲ್ಲಿ ಹಾಕಿಬಿಡ್ತೇನೆ. ಇದನ್ನು ನೋಡಿ ಜನ ಬರೀ ಇದನ್ನೇ ಹಾಕಿಸ್ತಾ ಇದ್ದಾರೆ ನೋಡ್ರಿ. ಈಗ ನಮಗೆ ಡಿಸೈನ್ಸನ್ನು ನೋಡೋಕ್ಕೆ ಅಂತ ಬಂದಿರ್ತಾರಲ್ವ, ಈ ಥರ ಸೈಡ್ ನಾನು ಹಾಕಿರ್ತೀನಿ. ಇದನ್ನು ನೋಡಿ ಜಾಸ್ತಿ ಆರ್ಡರ್ ಇದಕ್ಕೆ ಬರ್ತಾಯಿವೆ. ಅದಕ್ಕೆ ನಾನು ಅದು ನಮಗೆ ಅಂತ ಹಾಕ್ಕೊಂಡಿದ್ದು, ಬಟ್ ಯಾಕೋ ಏನೋ ಅಲ್ಲಿ ಹಾಕಿದರೆ ಚೆನ್ನಾಗಿ ಕಾಣುತ್ತೆ ಅಂತ ಹಾಕಿದ ನಂತರ ಇದೇ ಆರ್ಡರ್ಸು ನೀವೇ ನೋಡ್ತಾ ಇರ್ಬೋದು ವೀಡಿಯೋಸಲ್ಲಿ. ತುಂಬ ನಮಗೆ ಪಿಕಾಕ್ ಡಿಸೈನೇ ಬರ್ತಾಯಿವೆ. ಅದಕ್ಕೆ ನಾವು ಯಾವುದೇ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ಶಾಂಪಲನ್ನು ಕೊಡ್ತಾರಲ್ವ, ಅದೇ ಥರ ನಮಗೆ ಶಾಂಪಲ್ ವರ್ಕ್ ಆಗಿಬಿಟ್ಟಿದೆ. ನಮ್ಮ ನವಿಲು ಡಿಸೈನ್ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ಜಾಸ್ತಿ ಇದು ಗ್ರೀನ್ ಕಲರಲ್ಲಿ ಹಾಕ್ಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನು ನವಿಲು ಕಲರಲ್ಲೂ ಸಹ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಈ ಥರ ಇದೆ ನಮ್ಮ ಡಿಸೈನು. ನಮ್ಮ ಥ್ರೆಡ್ಸ್ಗಳು ಎಲ್ಲ ಇನ್ನೂ ಚಲಾಪಿಲಿ ಆಗಿಬಿಟ್ಟಿವೆ ನೋಡಿ ಫ್ರೆಂಡ್ಸ್. ಇನ್ನೂ ಸ್ವಲ್ಪ ನೀಟಾಗಿ ಇಡಬೇಕು. ತುಂಬ ಬ್ಲೌಸು ವರ್ಕ್ಗಳು ಬಂದಿರೋದ್ರಿಂದ ಅರ್ಜೆಂಟಾಗಿ ವರ್ಕ್ ಮಾಡ್ತಾ ಇರೋದ್ರಿಂದ ನಮ್ಮ ರೂಮ್ ಅಂತೂ ನೋಡೋಕ್ಕಿಲ್ಲ, ಅಷ್ಟೊಂದು ಥ್ರೆಡ್ಸ್ಗಳು ಬಿದ್ದುಬಿಟ್ಟಿವೆ ನೋಡಿ ಈ ಥರ ಎಲ್ಲ. ಅದಕ್ಕೆ ಇನ್ನು ದಿನ ಈ ರೂಮನ್ನು ಕ್ಲೀನ್ ಮಾಡ್ತಾ ಇರಬೇಕಾಗತ್ತೆ, ಮಿಷನ್ ರೂಮನ್ನು. ಬಟ್ ಏನು ಮಾಡೋಕ್ಕೆ ಆಗಲ್ಲ, ಕೆಲವೊಂದು ಸಾರಿ ಅರ್ಜೆಂಟಲ್ಲಿ ವರ್ಕ್ ಮಾಡ್ತಾ ಇರಬೇಕು. ಈ ಕಡೆ ಮನೆ ಕೆಲಸ ಎಲ್ಲ ನೋಡಿಕೊಂಡು ಮಾಡೋದ್ರಲ್ಲಿ ನಮಗೂ ಸಹ ಬೇಜಾರಾಗುತ್ತೆ ಕೆಲವೊಂದು ಟೈಮು. ಹಾಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ವರ್ಕನ್ನು ಮಾಡ್ತಾ ಇರ್ತೀವಿ ನೋಡಿರಿ. ನಮ್ಮ ಜಿಮ್ಮಿ ನೋಡಿ ಹೇಗೆ ಸಪ್ಪಗೆ ಕುಂತ್ಕೊಂಡ್ಬಿಟ್ಟಿದೆ, ಯಾಕಂದರೆ ಅದ್ರ ಜೊತೆಗೆ ಆಟ ಆಡೋಕ್ಕೆ ಯಾರೂ ಇಲ್ಲ ಅಂತ ಅನಿಸುತ್ತೆ. ನಾವು ವರ್ಕ್ನಲ್ಲಿ ಬ್ಯುಸಿ ಆಗಿರೋದ್ರಿಂದ. ಈಗ ನೋಡಿ ಫ್ರೆಂಡ್ಸ್, ಇವು ನೆಲ್ಲಿಕಾಯಿಗಳು ಎಷ್ಟು ಚೆನ್ನಾಗಿ ಆಗಿವೆ ಅಂತ ನೀವೇ ನೋಡಿ. ಮಕ್ಕಳು ಬಿಡ್ತಾನೆ ಇಲ್ಲ ಈ ನೆಲ್ಲಿಕಾಯಿಗಳನ್ನು. ತುಂಬ ಇನ್ನೂ ಚಿಕ್ಕ ಸೈಜಲ್ಲಿವೆ, ಆದರೂ ಸಹ ಮಕ್ಕಳು ಬಿಡ್ತಾ ಇಲ್ಲ. ನಾವು ಮನೆ ಒಳಗಡೆ ಹೋದಾಗ ತುಂಬಾ ಕಚ್ಚಕಾಯಿದ್ರು ಸಹ ಹರ್ಕೊಂಡು ಹೋಗಿಬಿಡ್ತಾರೆ ನೋಡಿ ಫ್ರೆಂಡ್ಸ್. ಈ ಥರ ಆಗಿಬಿಟ್ಟಿದೆ ನಮ್ಮ ನೆಲ್ಲಿಕಾಯಿಗಳು. ದ್ರಾಕ್ಷಿಗೊಂಚಲ ಥರ ಇಳೆ ಬಿದ್ದುಬಿಟ್ಟಿವೆ. ಇವತ್ತು ನಾನು ನೆಲ್ಲಿಕಾಯಿಂದ ಚಿತ್ರಾನ್ನ ಮಾಡಿದ್ದೆ ಫ್ರೆಂಡ್ಸ್. ತುಂಬ ಚೆನ್ನಾಗಾಗಿತ್ತು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಈ ಥರ ನೆಲ್ಲಿಕಾಯಿ ಸಿಕ್ಕರೆ ಅದನ್ನು ನೀವು ಚಿತ್ರಾನ್ನ ಮಾಡಿಕೊಂಡು ಸವಿಬಹುದು. ವಿಡಿಯೋ ನೋಡ್ತಾ ಇರೋದಕ್ಕೆ ಧನ್ಯವಾದಗಳು. ನಮ್ಮ ವಿಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನು ಅನಿಸುತ್ತೋ ನಮ್ಮ ವಿಡಿಯೋಸ್ ಬಗ್ಗೆ, ಇನ್ನೂ ಯಾವ ಥರ ಚೆನ್ನಾಗಿ ವಿಡಿಯೋಸ್ ಮಾಡಬೇಕಂತ ನೀವು ಕಾಮೆಂಟ್ ಮಾಡಿ.
ನಮ್ಮ ವಿಡಿಯೋ ನೋಡ್ತಾ ಇರೋದು, ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಾವು ನಿಮಗೆ ಚಿರಋಣಿಯಾಗಿದ್ದೇವೆ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.